ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿನ್ನೆ ರಾತ್ರಿ ಮಾಡಿರೋ ಚಪಾತಿಯಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ, ಮಾದ್ಲಿ ಅಂತ. ಬನ್ನಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಇದನ್ನು ಪೀಸ್ ಮಾಡಿದ್ದೀನಿ, ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ನಾವು ನೋಡಿ ಹೀಗೆ ಸಣ್ಣ ಮಾಡಬೇಕು. ಇದಕ್ಕೆ ನಾವು ಬೆಲ್ಲ ಮಿಕ್ಸ್ ಮಾಡೋಣ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಮ್ಮ ಮೇಲೆ ಬಿಟ್ಟಿದ್ದು, ಬೆಲ್ಲ ಎಷ್ಟು ಹಾಕ್ಕೋಬೇಕಂತೇಳಿ. ನಮ್ಮ ಮನೇಲಿ ಜಾಸ್ತಿ ತಿಂತಾರೆ ಸ್ವೀಟು, ಹಾಗಾಗಿ ನಾನು ಜಾಸ್ತಿ ಹಾಕ್ತಾಯಿದ್ದೇನೆ. ಪುಡಿ ಮಾಡಿ ಇಟ್ಟಿದ್ದು ಬೆಲ್ಲ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋದು. ಸ್ವಲ್ಪ ಒಂದೇ ರೌಂಡ್ ಬರಲಿ ಮಿಕ್ಸಿ, ಒಂದು ರೌಂಡ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿಬಿಡುತ್ತೆ ಪೂರ್ತಿ ಎಲ್ಲ. ಸಾಕಿಷ್ಟು ಮಿಕ್ಸಿ ಹಾಕಿ ಇದು ಮಾಡೋಣ. ಇಲ್ಲಿ ನೋಡಿ, ಬೆಲ್ಲ ಹಾಕಿದ್ಮೇಲೆ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಇದಕ್ಕೊಂದು ಸ್ವಲ್ಪ ನಾವು ಪುಟಾಣಿ ಹಾಕೊಳ್ಳೋದು, ಪುಟಾಣಿ ಹಿಟ್ಟು ಮತ್ತು ಒಂದೆರಡು ಏಲಕ್ಕಿ ಹಾಗೂ ಒಣ ಕೊಬ್ಬರಿ ತುರಿದು ಹಾಕಿಬಿಡೋಣ. ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕೋಣ. ಇದೆಲ್ಲ 2 ಏಲಕ್ಕಿ ಹಾಕಿಬಿಟ್ಟಿದ್ದೀನಿ ನಾನು. ಹಾಗೂ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ರೆಡಿಯಾಗಿದೆ. ಈಗ ಇದ್ರ ಜೊತೆ ತುಪ್ಪ ಹಾಲು ಹಾಕಿದ್ದು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿನೂ ವೇಸ್ಟ್ ಆಗೋಲ್ಲ ಮತ್ತು ಟೇಸ್ಟ್ನೂ ಚೆನ್ನಾಗಿರುತ್ತೆ. ಚಪಾತಿದು ಅನಿಸೋದು ಅಲ್ಲ ಇದು. ನೋಡಿ ರವ ಹೇಗಿದೆ ಅಂತ. ಮೊದಲಿ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿದೆ. ಅದೆಲ್ಲ ಮಾಡಿ ನೋಡಿ ನೀವು ಕೂಡ.